ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು, ಅವಕಾಡೋ ಇದನ್ನು ಉಪಯೋಗಿಸ್ಕೊಂಡು ಒಂದು ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಮಾಡೋದು ತುಂಬಾ ಸುಲಭ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ಒಳ್ಳೆ ಬ್ರೇಕ್ಫಾಸ್ಟು ಅಥವಾ ಡಿನ್ನರ್ ಯಾವುದಕ್ಕಾದರೂ ಉಪಯೋಗಿಸ್ಕೊಳ್ಬೋದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ನಾನಿಲ್ಲಿ 2 ಕಾಯಿರ್ತಕ್ಕಂಥದ್ದು ತೋರಿಸ್ತಿದ್ದೀನಿ ಬಟರ್ ಫ್ರೂಟ್ನ. ಹಾಗೆಯೇ ಹಣ್ಣಾಗಿರ್ತಕ್ಕಂಥ ಬಟರ್ ಫ್ರೂಟ್ನು ಕೂಡ ಇಲ್ಲಿ 2 ಹಣ್ಣನ್ನು ತೋರಿಸ್ತಿದ್ದೀನಿ. ಕಾಯಿನ ಉಪಯೋಗಿಸ್ಕೊಂಡು ಮಾಡಲಿಕ್ಕಾಗಲ್ಲ, ಹಣ್ಣಲ್ಲಿ ಮಾಡಬೇಕು. ನೋಡ್ತಿದ್ದೀರಲ್ಲ, ಈ ಥರ ಮೆತ್ತಗಾಗಬೇಕು ಮತ್ತು ಕಲ್ಲರ್ ಕೂಡ ಚೇಂಜ್ ಆಗುತ್ತೆ ಹಣ್ಣಾದಮೇಲೆ. ಇದು ತುಂಬ ಹಣ್ಣಾಗಿದೆ, ಹಾಗಾಗಿ ಸ್ವಲ್ಪ ಕಲರ್ ಡಾರ್ಕ್ ಆಗಿ ಬಂದಿದೆ. ಕಾಯಿ ಆದರೆ ನಮಗೆ ಅದು ಕಟ್ ಮಾಡಿದ್ರೂ ತಿರುಳನ್ನ ತೆಗಿಲಿಕ್ಕಾಗಲ್ಲ, ಹಾಗಾಗಿ ಅದು ಕಲರ್ ಚೇಂಜ್ ಆಗಿಯೇ ಹಣ್ಣಾಗೋದು ಬಟರ್ ಫ್ರೂಟು. ನೋಡ್ತಿದ್ದೀರಲ್ಲ, ತುಂಬ ಜನಕ್ಕೆ ಗೊತ್ತಿರಲ್ಲ ಅದು ಬಟರ್ ಫ್ರೂಟ್ ಅಂತ ಅಂದರೆ ಹಣ್ಣಾದರೆ ಕಪ್ಪಾಗುತ್ತೆ ಅನ್ನೋದು ಗೊತ್ತಿಲ್ಲ, ಕಪ್ಪಾದರೆ ಹಾಳಾಗಿದೆ ಅನ್ನೋ ಥರ ಇದು ಮಾಡ್ಕೊತಾರೆ ಅವರು. ಹಾಗಾಗಿ ಇಲ್ಲಿ ನಾನು 2 ಬಟರ್ ಫ್ರೂಟ್ನ ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ನ ಮಾಡ್ತಿದ್ದೀನಿ. ಮಾಡೋದು ತುಂಬಾ ಸುಲಭ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇದರಲ್ಲಿ ವಿಟಮಿನ್ ಎ, ಸಿ, ಕೆ ತುಂಬ ರಿಚ್ ಆಗಿರುತ್ತೆ. ಹಾಗೆಯೇ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಐರನ್, ಕ್ಯಾಲ್ಶಿಯಮ್, ಜಿಂಕ್ ಇದೆಲ್ಲವೂ ಕೂಡ ಅತಿ ಹೆಚ್ಚಾಗಿ ಇದರಲ್ಲಿ ಸಿಗುತ್ತೆ. ಆರೋಗ್ಯಕ್ಕೆ ಏನೆಲ್ಲ ಬೇಕು ನ್ಯೂಟ್ರಿಷನ್ಸ್ ಅದೆಲ್ಲ ಇದರಲ್ಲಿ ಸಿಗುತ್ತೆ. ಪ್ರತಿನಿತ್ಯ ಒಂದು ಹಣ್ಣನ್ನು ಆರಾಮಾಗಿ ನಾವು ಇದನ್ನು ತೊಗೋಬೋದು. ನೋಡ್ತಿದ್ದೀರಲ್ಲ, ನಾನಿಲ್ಲಿ ಹಣ್ಣನ್ನು ಅದು ತುಂಬ ಡೀಪಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಸೀಡ್ ದಪ್ಪ ಇರುತ್ತೆ, ಹಾಗಾಗಿ ಜಸ್ಟ್ ಒಂದು ಅರ್ಧ ಇಂಚಿಗೆ ಕಟ್ ಮಾಡಿಕೊಂಡ್ರೆ ಸಾಕು. ತಿರುಳನ್ನ ಆರಾಮಾಗಿ ತೊಗೋಬೋದು. ನೋಡ್ತಿದ್ದೀರಲ್ಲ, ಸಿಪ್ಪೆನಲ್ಲಿ ಸ್ವಲ್ಪನೂ ಉಳಿಯಲ್ಲ. ಸ್ಪೂನ್ ಸಹಾಯದಿಂದ ಹಾಗೆಯೇ ತೊಗೊಳ್ಬೋದು. ನೀವು ಅದು ಉದ್ದ ಕಟ್ ಮಾಡ್ತೀರಾ ಅಥವಾ ರೌಂಡ್ ಶೇಪಿಗೆ ಮಾಡ್ತೀರಾ, ಹೇಗೆ ಮಾಡಿದ್ರೂ ಅರ್ಧ ಇಂಚಿಗೆ ಕಟ್ ಮಾಡಿ, ಆವಾಗ ನೀಟಾಗಿ ತಿರುಳನ್ನ ತೊಗೊಳ್ಬೋದು. ನಾವು ಗಿಡ ಹಾಕೋದಾದರೆ ಆ ಸೀಡ್ ಏನಿದೆ, ಆ ಸೀಡನ್ನ ನಾವು ಮಣ್ಣಿಗೆ ಹಾಕಿದ್ರೆ ಆರಾಮಾಗಿ ಗಿಡ ಬರುತ್ತೆ. ಬಟ್ ಸ್ವಲ್ಪ ಬಲ್ತಿರ್ತಕ್ಕಂಥ ಸೀಡನ್ನ ಉಪಯೋಗಿಸ್ಕೊಳ್ಳಿ ಗಿಡ ನೆಟ್ಕೊಳ್ಳೋದಾದರೆ. ನೀವು ನೋಡ್ತಿದ್ದೀರಲ್ಲ, ಈ ಥರ ನೀಟಾಗಿ ಎಲ್ಲವೂ ಬರುತ್ತೆ. ಇದನ್ನು ಮ್ಯಾಶರ್ ಸಹಾಯದಿಂದ ನಾನಿಲ್ಲಿ ನೀಟಾಗಿ ಎಲ್ಲನೂ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, 2 ಹಣ್ಣನ್ನ ತೊಗೊಂಡು ನಾನಿಲ್ಲಿ ಮಾಡ್ತಿದ್ದೀನಿ. ಇದಕ್ಕೆ ಬೇರೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಈರುಳ್ಳಿ, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಈರುಳ್ಳಿ, 1 ಕಪ್ಪು ಟೊಮೊಟೊ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪೆಪ್ಪರ್ ಪೌಡ್ರು. ಇದನ್ನು ದಪ್ಪದಾಗಿ ಜಜ್ಕೋಬೇಕು ನೀವು. ಅದಕ್ಕೆ ಬಾಯಿಗೆ ಸಿಗ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. 1 ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ದಪ್ಪನಾಗಿ ಜಜ್ಕೊಂಡಿರ್ತಕ್ಕಂಥ ಕಾಳುಮೆಣಸನ್ನು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ. ನಾನಿಲ್ಲಿ ಟೊಮೊಟೊ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಜಾಮೂನ್ ಟೊಮೊಟೊ ತೊಗೊಂಡಿರೋದ್ರಿಂದ ಅರ್ಧ ಸ್ಪೂನಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೀವಿಲ್ಲಿ ಹುಳಿ ಟೊಮೊಟೊ ತೊಗೊಳ್ಳೋದಾದರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಬೋದು, ಅಥವಾ ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಟೊಮೊಟೊನ ಸ್ಕಿಪ್ ಮಾಡ್ಬೋದು. ನೋಡ್ತಿದ್ದೀರಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇದಕ್ಕೆ ಬೇಕಂತ ಅಂದರೆ ನೀವು ಕಾರ್ನ್ ಅಥವಾ ಪನ್ನೀರನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಜಸ್ಟ್ ಹೀಗೆ ಮಾಡಿದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ಪೆಪ್ಪರ್ ಬದಲಿಗೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು, ಅಥವಾ ಚಿಲ್ಲಿ ಫ್ಲೆಕ್ಸ್ನಾದರೂ ಯೂಸ್ ಮಾಡ್ಕೋಬೋದು. ಎಲ್ಲವೂ ಬೇರೆ ಥರನೇ ರುಚಿ ಕೊಡುತ್ತೆ. ನೀವು ಚಿಲ್ಲಿ ಫ್ಲೆಕ್ಸ್ ಯೂಸ್ ಮಾಡಿದ್ರೆ ಅದೇ ಬೇರೆ ಥರ, ಹಸಿಮೆಣಸಿನ್ಕಾಯಿ ಅಂದರೆ ಬಾಯಿಗೆ ಸಿಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಕಿಲ್ಲ, ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಅನುಕೂಲ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಖಾರಕ್ಕೆ ರುಚಿ ಚೆನ್ನಾಗೇ ಬರುತ್ತೆ ಯಾವುದನ್ನ ಯೂಸ್ ಮಾಡಿದ್ರೂ. ನಾನಿಲ್ಲಿ ಒಂದು ತವ ಇಟ್ಕೊಂಡು 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪದ ಬದಲಿಗೆ ಎಣ್ಣೆ ಹಾಕ್ಕೋಬೋದು. ನೀವು ವೆಯ್ಟ್ ಲಾಸಲ್ಲಿದ್ದೀನಿ ಅನ್ನೋದಾದರೆ ತುಪ್ಪ ಬೆಣ್ಣೆ ಎರಡನ್ನೂ ಸ್ಕಿಪ್ ಮಾಡಿ ಹಾಗೇನೂ ಕೂಡ ಡ್ರೈ ರೋಸ್ಟ್ನ ಮಾಡ್ಕೋಬೋದು. ಆದಷ್ಟು ಕಡಿಮೆ ಊರಿನಲ್ಲಿ 2 ಬದಿನಲ್ಲೂ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆದಷ್ಟು ಬೇಗ ಮಾಡ್ಕೊಳ್ತಕ್ಕಂಥ ಬ್ರೇಕ್ಫಾಸ್ಟು. ಹಾಗೆ ಡಿನ್ನರಿಗೂ ಕೂಡ ಯೂಸ್ ಮಾಡ್ಬೋದು. 4 ಸ್ಲೈಸ್ ಬ್ರೆಡ್ ಅಂದರೆ 2 ಸ್ಯಾಂಡ್ವಿಚ್ ಆಗುತ್ತೆ. ಮಾಡ್ಕೊಳ್ಳೋದ್ರಿಂದ ಹೊಟ್ಟೆ ತುಂಬುತ್ತೆ. ನೋಡ್ತಿದ್ದೀರಲ್ಲ, ಬ್ರೆಡ್ ರೋಸ್ಟ್ ರೆಡಿಯಾಗಿದೆ, ರೋಸ್ಟ್ ಮಾಡ್ಕೊಂಡಾಗಿದೆ. ಅದಕ್ಕೆ ಏನು ನಾವು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ನೀಟಾಗಿ ಎಲ್ಲವನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ಸ್ಯಾಂಡ್ವಿಚ್ ರೆಡಿನೇ ಆಗೋಗುತ್ತೆ. 1 ರಿಂದ 2 ನಿಮಿಷ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆದಷ್ಟು ಬೇಗ ಮಾಡ್ಕೊಳ್ತಕ್ಕಂತಹ ಬ್ರೇಕ್ಫಾಸ್ಟು ಇದು. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ರೆ ಒಂದು ಸಲ ಇದನ್ನು ಟ್ರೈ ಮಾಡಿ, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಬಟರ್ ಫ್ರೂಟ್ ಅಂದರೆ ಜ್ಯೂಸ್ ಮಾಡ್ಕೊಂಡಿರ್ತೀರ, ಅಥವಾ ಅದರದ್ದು ತಿರುಳನ್ನ ತೆಗೆದು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ. ಈ ಥರ ತುಂಬ ಕಡಿಮೆ ಮಾಡೋದು. ಹಾಗಾಗಿ ಟ್ರೈ ಮಾಡಿ ಒಂದು ಸಲ, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿದ್ದೀರಲ್ಲ, ಬ್ರೆಡ್ ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದು 2 ಸ್ಲೈಸ್ ತಿಂದರೆ ನಿಮಗೆ ಹೊಟ್ಟೆ ಫಿಲ್ ಆಗುತ್ತೆ, ಬೆಳಗಿನ ಬ್ರೇಕ್ಫಾಸ್ಟು ಆಗುತ್ತೆ.
ನೋಡ್ತಿರ್ಬೋದು. ನಾನು ಇದ್ರ ಜೊತೆಗೆ ಜ್ಯೂಸ್ನೂ ಕೂಡ ಮಾಡಿ ತೋರಿಸ್ತಿದ್ದೀನಿ. ಬಟರ್ ಫ್ರೂಟ್ನ ಉಪಯೋಗಿಸ್ಕೊಂಡು ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಿದ್ದೀನಿ. ಇದಕ್ಕೂ ಕೂಡ 2 ಹಣ್ಣುಗಳನ್ನ ತೊಗೊಂಡಿದ್ದೀನಿ, ನೋಡ್ತಿರ್ಬೋದು. ಇದು ಸ್ವಲ್ಪ ಅಷ್ಟೇ ಕಲರ್ ಚೇಂಜ್ ಆಗಿದೆ, ಬಟ್ ಹಣ್ಣಾಗಿದೆ. ಇದನ್ನು ನೋಡ್ತಿದ್ದೀರಲ್ಲ, ಮೆತ್ತಗಾಗಿದೆ. ಇದನ್ನು ಕೂಡ ತಿರುಳನ್ನ ಮಾತ್ರ ತೊಗೊಳ್ಬೇಕಾಗುತ್ತೆ. ನೀವು ವೆಯ್ಟ್ ಲಾಸ್ ಮಾಡೋರಾದರೆ ಇದು ಸಕ್ಕರೆ ಹಾಲು ಏನು ಉಪಯೋಗಿಸೋದು ಬೇಡ. ತಿರುಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪಿಂಕ್ ಸಾಲ್ಟ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಕುಡಿದ್ರೆ ಹೊಟ್ಟೆ ಫಿಲ್ ಆಗುತ್ತೆ. ವೆಯ್ಟ್ ಲಾಸಿಗೂ ಕೂಡ ಒಳ್ಳೆಯದು. ಮಕ್ಕಳಿಗೆಲ್ಲ ಕೊಡೋದಾದರೆ ಸಕ್ಕರೆ ಹಾಲು ಎಲ್ಲವನ್ನು ಹಾಕಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಮಾಡೋದಾದರೆ ಅದೇ ಸಕ್ಕರೆ ಹಾಲು ಎಲ್ಲನೂ ಹಾಕ್ತಾರೆ. ನೀವು ವೆಯ್ಟ್ ಲಾಸಿಗಾದರೆ ಮಾತ್ರ ಆ ಥರ ಮಾಡಿ. ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಕುಡಿದ್ರೆ ನಿಮಗೆ ಹೊಟ್ಟೆ ಫಿಲ್ ಆಗುತ್ತೆ. ವೆಯ್ಟ್ ಲಾಸಿಗೂ ಕೂಡ ಒಳ್ಳೆಯದು. ಒಂದು ಹಣ್ಣು ದಿನಕ್ಕೆ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ನು ಇದರಲ್ಲಿ ಸಿಗುತ್ತೆ. ಇದಕ್ಕೆ ಸಕ್ಕರೆ ಹಾಗೆ ಹಾಲು ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ, ನೋಡ್ತಿರ್ಬೋದು. 1 ನಿಮಿಷ ಆದರೆ ಒಂದು ನಿಮಿಷದಲ್ಲಿ ನಮಗೆ ರೆಡಿ ಆಗೋಗುತ್ತೆ. ನೋಡ್ತಿದ್ದೀರಲ್ಲ, ಕಲರ್ಫುಲ್ಲಾಗಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.